ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅದು ಮಲ್ಲಪ್ಪ ಜೋತವರು. ಆತ್ಮೀಯರೇ, ಸಿದ್ದರಾಮಯ್ಯ ಸರ್ಕಾರ ಒಂದು ಅಡ್ವರ್ಟೈಸ್ ಕೊಟ್ಟದ, ವಿಶೇಷವಾಗಿ ಶಿಕ್ಷಣದ ಗ್ಯಾರಂಟಿ ಅಂತೆ. ಇನ್ನೂ 74,000 ಶಿಕ್ಷಕರ ಕೊರತೆ ಅಂತೇಳಿ ಒಂದು ರಿಪೋರ್ಟ್. ಮತ್ತು ನೀವು ಖರ್ಚು ಮಾಡೋದು ಕೇವಲ 2% ಶಿಕ್ಷಣಕ್ಕೆ ಅಂತ ಇಲ್ಲಿವರೆಗೆ ಎಲ್ಲ ದಾಖಲಾಯಿತು. ಅದೇಂಗೆ ಏನು ಪ್ರಗತಿ ತೋರಿಸ್ತೀರಿ ಅನ್ನೋಂಥ ಸಂಶಯ ಜನಸಾಮಾನ್ಯರಲ್ಲಿ. ಯಾಕಂದ್ರೆ ಸರ್ಕಾರಿ ಶಾಲೆಯಲ್ಲಿ ಕರೆಯೋರು ಬಡವರ ಮಕ್ಕಳು, ದುಡಿಯೋರ ಮಕ್ಕಳು, ಕೂಲಿಕಾರ ಮಕ್ಕಳು, ಅವ್ರಿಗೆ ಇವತ್ತು ಉನ್ನತ ಶಿಕ್ಷಣ ಬೇಕಾಗಿದೆ, ಶ್ರೇಷ್ಠ ಶಿಕ್ಷಣ ಬೇಕಾಗಿದೆ. ಮೌಲ್ಯಾತ್ಮಕ ಅನ್ನೋಕ್ಕಿಂತಲೂ ಪ್ರಾಯೋಗಿಕವಾಗಿ ಬದುಕುವಂಥ ಶಿಕ್ಷಣ ಇವತ್ತು ಬೇಕಾಗಿದೆ. ಬರೀ ಬರ ಓದಷ್ಟು ಅಲ್ಲ. ಮತ್ತು ಅದಕ್ಕಿಂತ ಮುಖ್ಯವಾಗಿ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಯವರಿಗಿಂತ ಯಾವುದಕ್ಕೂ ಕಡಿಮೆ ಆಗದಂಗೆ ಬರಬೇಕಾಗಿದೆ. ಆ ದಿಶೆಯಲ್ಲಿ ಏನೋ ಮುಂದಿನ 3 ವರ್ಷಗಳಲ್ಲಿ ಒಂದು ಶಿಕ್ಷಣದಲ್ಲಿ 8 ಕ್ರಮಗಳಂತ ಓದಿವಿ ನಾವು. ಏನಪ್ಪ ಅಂತಂದ್ರೆ ನಿಶ್ಚಿತವಾಗಿ ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅನ್ನೋ ಭರವಸೆಯನ್ನು ಕೊಡೋ ಪ್ರಯತ್ನ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಅದು ಎಷ್ಟು ಮಟ್ಟಿಗೆ ಆಗ್ತದೆ ನೋಡ್ಬೇಕು ಭವಿಷ್ಯದಲ್ಲೇ. ಬಟ್ ಇಲ್ಲಿವರು ಕೂಡ ಹೇಳಿದಂತೆ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಶಿಕ್ಷಣ ಗ್ಯಾರಂಟಿ ಸಂಪೂರ್ಣವಾಗಿ ಬೇಕಾಗಿದೆ. ಪ್ರತಿ 30 ಹುಡುಗರಿಗೊಬ್ಬ ಶಿಕ್ಷಕ ಅಥವಾ ಶಿಕ್ಷಕಿ ಬೇಕಾಗಿದ್ದಾರೆ ಇವತ್ತು. ಅದರಲ್ಲೂ SLCವರೆಗೆ ಮಕ್ಕಳ ಬದುಕನ್ನು ಗಟ್ಟಿಯಾಗಿ ತಯಾರು ಮಾಡುವಂಥ ಭಾಷಾ ಜ್ಞಾನ, ಗಣಿತ ಜ್ಞಾನ, ಸೈನ್ಸ್ ಜ್ಞಾನ, ಸೈಂಟಿಫಿಕ್ ಟೆಂಪರ್ ಬೆಳೆಯುವಂಥ ಜ್ಞಾನ ಪ್ರತಿ ಸರ್ಕಾರಿ ಶಾಲೆಯಲ್ಲಿ ಕೊಡಿಸ್ಬೇಕಾಗಿದೆ. ಬಿಸಿ ಊಟ ಕೊಡ್ತೀರಿ ಮಾಡ್ತೀರಲ್ಲ, ಸಂತೋಷ. ಅದಕ್ಕಿಂತ ಇಂಪಾರ್ಟೆಂಟ್ ಜ್ಞಾನ ಬೇಕಾಗಿದೆ. ಅದು ಇಲ್ಲಿ ಸಿಗ್ತಾ ಇಲ್ಲ ಸರ್ಕಾರಿ ಶಾಲೆಗಳಲ್ಲಿ. ಹೀಗಾಗಿ ಪ್ರೈವೇಟ್ ಶಾಲೆಗಳಿಗೆ ಸಾಲ ಸೋಲ ಮಾಡಿ ಪಾಪ ಬಡ ಜನ ಆಗಿರ್ಬೋದು ಅಥವಾ ಕೆಳ ಮಧ್ಯಮ ವರ್ಗದ ಜನ ಆಗಿರ್ಬೋದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಒಂದು ಖಾಸಗಿಯವರ ಅಡ್ವರ್ಟೈಸ್ಮೆಂಟಿಗೆ ಬೆಲೆ ಸೇರುವಂಥದ್ದನ್ನು ನೋಡ್ತಾ ಇದ್ದೀವಿ. ಆ ಎಲ್ಲ ದೃಷ್ಟಿಗಳು ಸರ್ಕಾರ ಗ್ಯಾರಂಟಿ ಕೊಡ್ತದೆ. ಮುಂದಿನ 3 ವರ್ಷಗಳಲ್ಲಿ 8 ಕ್ರಮ ತಗೋತೀವಿ, ಶಿಕ್ಷಣ ಗ್ಯಾರಂಟಿ ಕೊಡ್ತಾ ಇದ್ದೀವಿ ಅಂತ. ಇದನ್ನು ಮೊದಲಿಗೆ ಮಾಡಬೇಕಾಗಿತ್ತು ಕೆಲಸದ್ದು. ಬಂದ ತಕ್ಷಣ ಶಿಕ್ಷಣ ಮತ್ತು ಆರೋಗ್ಯ ಅದನ್ನು ಮಾಡಿದರೆ ಎಷ್ಟರೊಳಗೆ ಬೇಕಾದಷ್ಟು ಚೇಂಜ್ ಆಗ್ತಾಯಿತ್ತು. ಇವತ್ತಿಗೆ 74,000 ಟೀಚರ್ ತಗೊಂಡು ಎಷ್ಟೋ ಬೇಕಾದ ಸಮಸ್ಯೆ ಕಡಿಮೆ ಆಗ್ತದೆ. ಮತ್ತು ನಿಮ್ಮ ಬಜೆಟ್ನಲ್ಲಿ ಮಧ್ಯದ ಮಾಡಬೇಕಾಗಿದ್ದು ಮಿನಿಮಮ್ ಒಂದು 15% ಖರ್ಚು ಇಡಬೇಕಾಗಿತ್ತು ಶಿಕ್ಷಣ ಕಷ್ಟ. 10+2 ಭಾಳ ಮಹತ್ವದ ಈ ಸಮಯ. ಆದರೂ ಏನೋ ಪ್ರಯತ್ನ ಮಾಡ್ತಾಯಿದ್ದೀರಿ. ಅದ್ರ ಬಗ್ಗೆ ಒಂದಿಷ್ಟು ನೋಡ್ರಿ ಏನು ನೀವು ಗ್ಯಾರಂಟಿ ಕೊಟ್ಟಿದ್ದೀರಿ. ಮೊದಲನೇ ಗ್ಯಾರಂಟಿ ಶಿಕ್ಷಕರ ಕೊರತೆ ಇನ್ನಿಲ್ಲ ಅಂತ ಹೇಳ್ತಾಯಿದ್ರಿ. 75,000 ಶಿಕ್ಷಕರು ಬೇಕು ಅಂತ ರಿಪೋರ್ಟ್ ಹೇಳ್ತಾಯಿದ್ದು. ನೀವು ಹೇಳ್ತೀರಿ ಇನ್ನು ಶಿಕ್ಷಕರ ಕೊರತೆ ಇಲ್ಲ. ಏನು ಎಲ್ಲರೂ ಒಟ್ಟು ಈ ಅತಿಥಿ ಶಿಕ್ಷಕರಾಗಿ ತಗೋತೀರಾ? ಏನು ಅತಿಥಿ ಶಿಕ್ಷಕರು ಅವ್ರ ಬದುಕ ಗ್ಯಾರಂಟಿನ, ಅವ್ರ ಭವಿಷ್ಯ ಗ್ಯಾರಂಟಿನ ಅನ್ನೂ ಸಹಿತ ಭಾಳ ಇಲ್ಲಿ ಗಮನಾರ್ಹವಾದಂಥ ಪ್ರಶ್ನಾರ್ಹವಾದಂಥ ವಿಷಯ ಆಗಿದೆ. ಮುಂದೆ 5ನೇ ತರಗತಿಗೊಬ್ಬರು, 5ನೇ ತರಗತಿಗೊಬ್ಬರು ಟೀಚರು, 6ನೇ ತರಗತಿಯಿಂದ ವಿಷಯಕ್ಕೊಬ್ಬರಂತೆ ಶಿಕ್ಷಕ ನೇಮಿಸ್ತೀವಿ. ಅಡ್ಡಿಯಲ್ಲಿ ಒಳ್ಳೆ ಕೆಲಸ ಮಾಡಿರಿ. ಇದನ್ನು ಆದರೂ ಜಲ್ದಿ ಮಾಡಿರಿ. ಗ್ಯಾರಂಟಿ 2 ಪೋಷಕರು ಬಯಸೋ ಮಾಧ್ಯಮ. ಹೌದು, ಇವತ್ತು ಭಾಳ ಅನಿವಾರ್ಯ ಆಗಿದೆ ಇಂಗ್ಲೀಷ್. ಎಲ್ಲ ಶಾಲೆಗಳಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ಮಾಡ್ತೀನಿ ಅಂತ ಭರವಸೆ ಕೊಟ್ಟಿದ್ದೀರಿ. ಆ ರೀತಿ ಶಿಕ್ಷಕರು ಇದ್ದಾರೆ, ಇಲ್ಲ ಅಂತಲ್ಲ. ಶಿಕ್ಷಕರು ಸಾಕಷ್ಟು ಇದ್ದಾರೆ, ತರಬೇತಿ ತೊಗೊಂಡವ್ರು ಇದ್ದಾರೆ, ಕಲಿಸುವಂಥ ಶಕ್ತಿ ಅವ್ರಿಗದ. ಅವ್ರು ಮೊದಲು ತೊಗೊಳ್ರಿ. ಯಾವ ಆಧಾರ ಮೇಲೆ ತೊಗೊಳ್ತೀರಿ? ಹಂಗೆ ಗ್ಯಾರಂಟಿ ಇವತ್ತೇನು ನೀವು ತೊಗೊಳ್ತಾ ಇದ್ದೀರಿ, ಅತಿಥಿ ಉಪನ್ಯಾಸಕರು, ಅತಿಥಿ ಶಿಕ್ಷಕರು ಅಂತ ತೊಗೊಳ್ತಾ ಇದ್ದೀರಿ. ಅದರಿಂದ ಅವರು ಒಂದು ಪರ್ಮನೆಂಟ್ ಅವ್ರ ಬದುಕು ಗಟ್ಟಿ ಅನ್ನುವಂಥ ಆಧಾರ ಕೊಟ್ಟ ನೀವು ಅವ್ರಿಗೆ 10, 30, 40, 50 ಅಲ್ಲ 1,000 ರೂಪಾಯಿ ಪೇಮೆಂಟ್ ಮಾಡಂತ ಹೇಳೋದಿಲ್ಲ. ಅವ್ರು ಬದುಕಾಗಬೇಕು ಅಂಥ ಒಂದು ವ್ಯವಸ್ಥೆ ಮಾಡಿ ಗ್ಯಾರಂಟಿ ಕೊಟ್ಟು ಬದುಕಿಂತ ಅದು ಮಾಡಿ ಈ ಒಂದು ಕೊಟ್ಟರೆ ಇಂಗ್ಲೀಷ್ ಮತ್ತು ಕನ್ನಡ ಮಾಧ್ಯಮದಲ್ಲಿ. ಇಂಗ್ಲೀಷ್ ನಾವು ಹೇಳ್ಬೋದು, ಕನ್ನಡ ಬಗ್ಗೆ ನಮ್ಗೆ ಹೆಮ್ಮೆ ಅದ. ಆದರೆ ಇವತ್ತು ನಾವು ನಮ್ಮ ಮಕ್ಕಳನ್ನ ನ್ಯಾಷನಲ್ ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಬೆಳೆಸ್ಬೇಕಾಗ್ಯದ. ಯಾಕಂದ್ರೆ ಬರೀ ಕರ್ನಾಟಕದಲ್ಲಿ ಉದ್ಯೋಗ ಸೃಷ್ಟಿ ಇಲ್ಲ ಅನ್ನೋದು ಎಲ್ಲರಿಗೂ ಗೊತ್ತಿದ್ದ ವಿಷಯ. ಅದು ಆ ದಿಶೆಯಲ್ಲಿ ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದ್ರಿ. ಶಿಕ್ಷಕರ ಮತ್ತು ತರಬೇತಿ ತೊಗೊಳ್ರಿ. ಶಿಕ್ಷಕ 2 ಭಾಷೆ ಕಲಿಸುವಂಥವ್ರು ಇದ್ದಾರೆ. ಅವ್ರು ತರಬೇತಿ ಕೊಡೋ ಪ್ರಶ್ನೆ ಇಲ್ಲ. ಸಾಕಷ್ಟು ಜನ ಶಿಕ್ಷಕರಿದ್ದಾರೆ, ಇವತ್ತು ರೆಡಿ ಇದ್ದಾರೆ ಕಲಿಸೋದಕ್ಕೆ. ಅದು ನೀವು ತೊಗೊಳ್ತಾ ಇಲ್ಲ. ಗ್ಯಾರಂಟಿ ಉಚಿತ ಸಾರಿಗೆ ಸೌಲಭ್ಯ KPS ವಿದ್ಯಾರ್ಥಿಗಳಿಗೆ ಉಚಿತ ವಾಹನ ವ್ಯವಸ್ಥೆ. ಯಾಕ್ರಿ ಪ್ರತಿ ಸ್ಕೂಲ್ನು KPS ಯಾಕೆ ಮಾಡಬಾರ್ದು? ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಅಂತೇಳಿ ಪ್ರತಿ ಸ್ಕೂಲು ಮಾಡಿರೋದನ್ನು. ಕೆಲವು ಬುದ್ಧಿವಂತ ವಿದ್ಯಾರ್ಥಿಗಳು ಪರೀಕ್ಷೆ ಪಾಸ್ ಆಗಿ ಸೆಕ್ಷನ್ ಆಗ್ತಾರಲ್ಲ, ಮತ್ತು ದೊಡ್ಡ ಮಕ್ಕಳಲ್ಲಿ ಹೋಗು
ಶಿಕ್ಷಣಗಳು ಯಾರಿಗೆ ದೊಡ್ಡ ಮಕ್ಕಳು ಜನರನ್ನಾಗಿ ಮಾಡೋ ವ್ಯವಸ್ಥೆಯಲ್ಲಿ ಅವ್ರಿಗೂ ಒಂದು ವೈಜ್ಞಾನಿಕ ಜ್ಞಾನ ಕೊಟ್ಟು ಅವ್ರನ್ನ ನಾವು ಟೆಕ್ನಿಕಲ್ ಆಗಿ ಮತ್ತೆ ಅವ್ರು ಬೆಳೆಸುವಂಥದ್ದು ಮುಖ್ಯದ ಎಲ್ಲರೂ ಬೆಳಿಬೇಕು. ಈ ಪಬ್ಲಿಕ್ ಸ್ಕೂಲ್ದಾಗ ಯಾರು ಸೆಲೆಕ್ಷನ್ ಆಗ್ತಾರೆ ರೀ, ಅಲ್ಲಿ ಇನ್ಫ್ಲುಯೆನ್ಸ್ ಪ್ರಭಾವ ಆಗ್ಬೋದು, ಅಥವಾ ಎಕ್ಸಾಮ್ ನಡೆಸ್ತೀರಿ ಕಂಡಕ್ಟ್ ಮಾಡ್ತೀರಿ, ಅದು ಪಾಸ್ ಆಗಬೇಕು. ಕೆಲವೊಂದು ಮಕ್ಳಿಗೆ ಬರೆಯೋಕೆ ಹೋದಾಗ ಬರೋದಿಲ್ಲ ಪಾಪ, ಕನ್ನಡ ಶಾಲೆ ಕಲ್ತಂಥ ಮಕ್ಕಳು ಅನೇಕ ಬಂದು ತೋರಿಸ್ತೀವಿ ನಾವು. ಆದರೆ ಇದರರ್ಥ ನಾನು ಹೇಳೋದು ಇಷ್ಟ ಇಲ್ಲ, ಈ ಏನು KPS ಉಚಿತ ವಾಹನ ಅಂತ ವ್ಯವಸ್ಥೆ ಅಂತೀರಿ, ಅದು KPS ಕೆಲವೊಂದು 1ನೇ ತರಗತಿಯಿಂದ 4ನೇ ತರಗತಿ ತನಕ 3ನೇ ತರಗತಿಯಿಂದ ಕಲಿಕೆ 3 ವರ್ಷಗಳಲ್ಲಿ ಎಲ್ಲ KPS ಶಾಲೆಗೆ ಕಂಪ್ಯೂಟರ್ ಶಿಕ್ಷಕರ ನೇಮಕ ಅಲ್ರಿ. ಬರೀ ಈ ಒಂದು ಕರ್ನಾಟಕ ಪಬ್ಲಿಕ್ ಏನು ಸ್ಕೂಲ್ ಅದಾವ ಅಲ್ಲಿ ಎಷ್ಟೇ ನೀವು ಕಂಪ್ಯೂಟರ್ ಕೊಡಿ ಸರ್, ಉಳಿದ್ಗಳು ಇಲ್ಲ. ಎಲ್ಲ ಶಾಲೆಗಳು ಯಾಕೆ ಕೊಡಿಸ್ಬಾರ್ದು? ಅದೇ ಹೇಳ್ತಾ ಇರೋದು ನಿಮಗೆ 15-20% ಬಜೆಟ್ ಆಗ್ತಾ ಇದಿಲ್ರಿ ಅಂತೇಳಿ. ಈ ವಿಷಯವನ್ನು ಇವತ್ತು ಎಲ್ಲರೂ ಮಾತಾಡ್ತಾ ಇದ್ದಾರೆ, ನಮ್ದು ಒಬ್ಬರದಲ್ಲ, ಪ್ರತಿಯೊಬ್ಬರದ್ದು. ಯಾಕಂದ್ರೆ ಶಿಕ್ಷಣ ಮೇನ ಆ ವ್ಯಕ್ತಿ ಯಾರೋದಕ್ಕೆ ಮುಂದೆ 5ನೇ ಗ್ಯಾರಂಟಿ ಏನು ಕೊಡ್ತೀರಿ? ಕಲೆ ಮತ್ತು ದೈಹಿಕ ಶಿಕ್ಷಣ, ಸಂಗೀತ, ಕಲೆ ಮತ್ತು ದೈಹಿಕ ಶಿಕ್ಷಣಕ್ಕೆ ಪ್ರತ್ಯೇಕ ಶಿಕ್ಷಕರ ನೇಮಕ. ಈ ವರ್ಷದಿಂದಲೇ ದೈಹಿಕ ಶಿಕ್ಷಕರ ಭರ್ತಿ ಆರಂಭ. ಇದು ಎಂದೂ ಆಗಬೇಕಾದ ಕೆಲಸ. ಎಲ್ಲ ಕ್ಷೇತ್ರದ ಮಕ್ಕಳು ಬೆಳಿಬೇಕಾಗಿದೆ. ಇದನ್ನು ಅಂದ ತೊಗೊಂಡು ಅವ್ರು ಒಂದಿಷ್ಟು ಬದುಕಿ ಗ್ಯಾರಂಟಿ ತೊಗೊಂಡ್ಬಿಟ್ಟಿದ್ರೆ ಇವತ್ತು ಈ ದೇಶದ ಈ ರಾಜ್ಯದ ಚಿತ್ರ ಬದಲಾಗ್ತಿತ್ತು. ಅದ್ರ ಜೊತೆಗೆ ಗ್ಯಾರಂಟಿ ಯಾರು ಶಿಕ್ಷಕೇತರ ಹೊರೆ ಮುಕ್ತಿ, ಬೋಧನೆ ಹೊರತಾದ ಕೆಲಸಗಳಿಗೆ ಪ್ರತ್ಯೇಕ ಸಿಬ್ಬಂದಿಗಳ ನೇಮಕ. ಈಗ ಭಾಳ ಸ್ಕೂಲ್ಗಳಲ್ಲಿ ಬಿಸಿ ಊಟ ಮಾಡಿರ್ತೀರಿ, ಅಲ್ಲಿ ಹೆಡ್ ಮಾಸ್ಟ್ರು ಹೆಡ್ ಮಿಸ್ಟ್ರೆಸ್ಸು ಅವರು ಓಡಾಡ್ತಾ ಇರ್ತಾರೆ. ಅದಕ್ಕೆ ಪ್ರತ್ಯೇಕ ಒಂದು ವಿಂಗ್ ಮಾಡಿ ಅವ್ರ ಕಡೆ ಕೊಟ್ಟು ಮಾಡಿದ್ರೆ ಉತ್ತಮ. ಅದನ್ನು ಅದಕ್ಕಿಂತ ಮುಖ್ಯ ಪ್ರತ್ಯೇಕವಾಗಿ ಕಲಿಸೋದು ಭಾಳ ಮುಖ್ಯದ. ಶಾಲೆ ಊದು ಕಲಿಯೋದಕ್ಕಾಗಿ ಅದು ಕೊಡುವಂಥ ವ್ಯವಸ್ಥೆ ಅದು ಭಾಳ ಉತ್ತಮ. ಅದ್ರ ಜೊತೆಗೆ ಪ್ರತಿ ಮಗುವಿಗೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್, 2 ತಿಂಗಳೊಮ್ಮೆ ಕಡ್ಡಾಯ ಪೋಷಕರು ಶಿಕ್ಷಕ ಸಭೆ, ಇವೆಲ್ಲ ರೂಲ್ಸ್ ಮಾಡ್ತಾ ಇದ್ದಾರೆ. ಮೊದಲು ಶಿಕ್ಷಕರು ನೇಮಿಸ್ರಿ, ಫಸ್ಟ್ ಮಾಡಬೇಕಾದ್ರೆ ಶಿಕ್ಷಕ, ಆಮೇಲೆ ಕೆಲಸ ತಗೊಳ್ರಿ. ಆಮೇಲೆ ಗ್ಯಾರಂಟಿ 8 ಕೌಶಲ್ಯ ಮತ್ತು ಸ್ಪರ್ಧಾತ್ಮಕ ತರಬೇತಿ. 6ನೇ ತರಗತಿಯಿಂದಲೇ ವೃತ್ತಿ ಕೌಶಲ್ಯ ಶಿಕ್ಷಣ ಅಂದರೆ ಪ್ರೊಫೆಷನಲಿಸಮ್ ಕಲಿಸ್ಬೇಕು ಮಾಡ್ತಾಯಿದ್ದೀರಿ. ಭವಿಷ್ಯದ ಸ್ಪರ್ಧಾತ್ಮಕ ಪರೀಕ್ಷೆಗೆ ರೆಡಿ ಆಗೋಂಗೆ ಮಾಡ್ತಾಯಿದ್ದೀರಿ, ಮಾಡೋರು ಅನ್ನೋಂತ ಹೇಳ್ತಾಯಿದ್ದೀರಿ. ಈ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗೆ ರೆಡಿ ಆಗೋಂಗೆ ಮಾಡೋದು ಎಲ್ಲ ಸರಿನಾ? ಇಲ್ಲ, ಉದ್ಯೋಗ ಸೃಷ್ಟಿ ಮಾಡೋದು ಬೇರೆ ಅದ. ಆ ಉದ್ಯೋಗ ಸೃಷ್ಟಿ ಯಾವ ಉದ್ಯೋಗ ಸೃಷ್ಟಿ ಮಾಡ್ತೀರಿ ಅದು ಬೇಕಾದಂಥ ಶಿಕ್ಷಣವನ್ನು ಪ್ರೊಫೆಷನಲ್ ಶಿಕ್ಷಣ ಅಂದರೆ ವೃತ್ತಿ ಶಿಕ್ಷಣವನ್ನು ಕೊಡೋಂಥ ವ್ಯವಸ್ಥೆನೂ ಇವತ್ತು ಆಗಬೇಕಾಗಿತ್ತು. ಇವೆಲ್ಲ ಒಳ್ಳೆಯದಾವ. ಈ ಯಾವಾಗ ಶುರು ಆಗ್ತೈತಿಯಪ್ಪ ಅಂತಂದರೆ ಈ 2-3 ವರ್ಷಗಳು ಫಲಿತಾಂಶಕಾಂತಿಗೆ ಶುರು ಆಗ್ತದೇನೋ ಗ್ಯಾರಂಟಿ ಕೊಡ್ತಾ ಇದ್ದಾರೆ. 5 ವರ್ಷಗಳಲ್ಲಿ ಏನಪ್ಪ ಗುರಿ ಇರೋದಂದ್ರೆ ದೇಶದ ಅತ್ಯುತ್ತಮ ಸರ್ಕಾರಿ ಶಾಲಾ ವ್ಯವಸ್ಥೆ ನಮ್ಮದಾಗಲಿದೆ, ಇದು ನಮ್ಮ ಭರವಸೆ. ಈ ದೇಶದಲ್ಲಿ ಅತ್ಯುತ್ತಮ ಶಾಲೆ ತಯಾರು ಮಾಡ್ತೀವಿ ಅನ್ನೋಂಥ ಮಾತಾಡ್ತಾ ಇದ್ದಾರೆ. ಭಾಳ ಸಂತೋಷ. 1ರಿಂದ 12 ತನಕ 10+2 ಅಲ್ಲಿವರೆಗೆ ಇಡೀ ವಿಶ್ವ ನಮ್ಮನ್ನು ನೋಡೋ ಮಾಡಬೇಕಾಯ್ತಂದ್ರೆ ನಿಜವಾಗಿಯೂ ಕೇಜ್ರಿವಾಲ್ರು ತಮ್ಮ ದೆಹಲಿಯಲ್ಲಿ ಮಾಡಿದ್ದನ್ನು ನೀವು ಇಲ್ಲಿ ಅನುಷ್ಠಾನಗೊಳಿಸಿದ್ರೆ ಭಾಳ ಯೋಗ್ಯ. ಜೊತೆಗೆ ಆರೋಗ್ಯ ಭಾಗ್ಯನ ಕೊಟ್ಟರಂತೂ ಇನ್ನೂ ಯೋಗ್ಯ. ಇವತ್ತಿರುವಂಥ ಆರೋಗ್ಯ ಸ್ಥಿತಿ, ತಾಲೂಕಾ ಮಟ್ಟದ ದವಾಖಾನೆಗಳ ಪರಿಸ್ಥಿತಿ, ಆಸ್ಪತ್ರೆಗಳ ಪರಿಸ್ಥಿತಿ, ಗ್ರಾಮ ಮಟ್ಟದಲ್ಲಿರುವಂಥ ಒಂದು ಆಸ್ಪತ್ರೆಗಳ ಪರಿಸ್ಥಿತಿ ಇವೆಲ್ಲ ನಾವು ಅಭ್ಯಾಸ ಮಾಡಿದಾಗ ಇನ್ನೂ ನಾವು ಭಾಳ ಹಿಂದಿದ್ದೀವಿ ಅಂತೇಳಿ. ಯಾಕಂದರೆ ಔಷಧ ಸಪ್ಲೈ ಇಲ್ಲ ಇವುಗಳಲ್ಲಿ, ದವಾಖಾನೆಗಳು ಅಥವಾ ಆಸ್ಪತ್ರೆಗಳಲ್ಲ. ಇಲ್ಲಿ ನೋಡಿದರೆ ಶಾಲೆಗಳಲ್ಲಿ ಸರಿಯಾಗಿ ವ್ಯವಸ್ಥೆ ಪೂರ್ಣವಾಗಿ ಕಲಿಸುವಂಥ ಕಲಿಕೆ ಮಾಡುವಂಥ ವ್ಯವಸ್ಥೆಗಳಿಲ್ಲ. ಅನೇಕ ಶಾಲೆಗಳು ಏನಪ್ಪ ಅಂದ್ರೆ ಒಂದು ರೀತಿ ಗೋಡಾವಣೆಗಳಾದಂಗೆ ಆಗಿ ಹೋಗ್ಬಿಟ್ಟಿದ್ದಾವೆ. ಹೀಗಾಗಿ ಈ ದಿಸೆಯಲ್ಲಿ ನೀವು ಕೊಡುವ 2% ಎಲ್ಲ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬಜೆಟ್ನಲ್ಲೇ ಒಂದು 15-20% ತೆಗೆದಿಟ್ಟಪ್ಪ ಅಂತಂದ್ರೆ ನಿಶ್ಚಿತವಾಗಿಯೂ ಶಿಕ್ಷಣ ನೀವೇನೇ ಮಾಡ್ಬೇಕಂತ ಬಯಸಿದ್ರಿ. ಮತ್ತು KPS ಕೇವಲ ಸೆಲೆಕ್ಟೆಡ್ ಮಕ್ಕಳು ಅಷ್ಟೇ ಆಗ್ತದೆ. ಅದು ಯಾರು ಜಾನ್ ಮಕ್ಕಳು ಇರ್ತಾರೆ ಅವರಷ್ಟು ಸೆಲೆಕ್ಷನ್ ಆಗ್ತಾರೆ. ಹಂಗೆ ಬೇಡ, ಎಲ್ಲ ಮಕ್ಕಳಿಗೆ ಇರೋದು ಅವಕಾಶ. ಮತ್ತು ಎಲ್ಲ ಕಡೆ ಆಗಲಿ, ಎಲ್ಲ ಸ್ಕೂಲ್ಗಳು KPS ಸ್ಕೂಲ್ಗಳಾಗಲಿ ಅಂದಾಗ ಈ ಶಿಕ್ಷಣ ಎಲ್ಲರಿಗೂ ಸಿಗುವಂಥದ್ದು, ಈ ದೇಶ ಚೆನ್ನಾಗಿ ರೆಡಿ ಆಗುವಂಥದ್ದು, ಭವಿಷ್ಯ ರೆಡಿ ಆಗುವಂಥದ್ದು ಸಾಧ್ಯತೆನ ಕೇವಲ ಇದನ್ನು ಸ್ವಲ್ಪ ಏನೋ ಎಲೆಕ್ಷನ್ ಸಂದರ್ಭದಲ್ಲಿ ಘೋಷಣೆ ಮಾಡಿ ಹೋಗುವಂಥದ್ದು ಆಗಬಾರ್ದು. ಆದರೂ ಅಡ್ಡಿಲ್ಲ, ಒಳ್ಳೆ ಹೆಚ್ಚೇನು ಇಡ್ತಾ ಇದೆ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಸರ್ಕಾರ. ಇಲ್ಲಿವರೆಗೆ ಮಾಡೋದು ಇಲ್ಲಂತಲ್ಲ, ಪೂರ್ತಿ ಇಲ್ಲಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಆದರೆ ಶಿಕ್ಷಣ ಮತ್ತು ಇದ್ರ ಜೊತೆಗೆ ಆರೋಗ್ಯ ಕ್ಷೇತ್ರವೂ ಸಹಿತ ಪೂರ್ತಿ ಎಲ್ಲರಿಗೂ ನಿಲುಕುವಂಗೆ ಮಾಡಿದರೆ ನಿಶ್ಚಿತವಾಗಿಯೂ ಸಿದ್ದರಾಮಯ್ಯನವರ ಹೆಸರ ಇತಿಹಾಸದಲ್ಲಿ ಚಿರಸ್ಥಾಯಿ. ಶಿಕ್ಷಣಕ್ಕೆ 15-20% ಮಾಡ್ತಾರಾ ಇನ್ನೂ ಕುತೂಹಲದ. ಇಲ್ಲಿ ಅವರ ಅಡ್ವರ್ಟೈಸ್ಮೆಂಟ್ಗೆ ಅಂತ ನಾವು ಈ ದಿಶೆಯಲ್ಲಿ ಚರ್ಚೆ ಮಾಡಿದ್ದೀವಿ. ನಿಮಗೆ ಇದು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H60 ನ್ಯೂಸ್ ಅರ್ಥ ತಿಳಿಸಿದರೆಂದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ
ಭೂಗಳ್ಳರ ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ ಕೂಲಿಕಾರ ಕಾರ್ಮಿಕರ ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.